ರೇಣುಕಾಸ್ವಾಮಿ ಅಮಾನುಷ ಹತ್ಯೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ಏಟನ್ನಾಗಿರುವಂತಹ ವಿನಯ್ ಪಬ್ಗೆ ಸಂಕಷ್ಟ ಎದುರಾಗುತ್ತಾ ಅನ್ನೋ ಪ್ರಶ್ನೆ. ಸ್ಟೋನಿ ಬ್ರೂಕ್ ಪಬ್ ಪರವಾನಗಿ ಕೂಡ ಸಂಕಷ್ಟ ಎದುರಾದಂತೆ ಕಾಣ್ತಾ ಇದೆ. ಪ್ರಕರಣದ 10ನೇ ಆರೋಪಿಯಾಗಿರುವಂತಹ ವಿನಯ್ ಈ ಪಬ್ನ ಮಾಲೀಕ ಆಗಿದ್ದಾನೆ. ಪಬ್ ಪರವಾನಗಿ ನವೀಕರಣಕ್ಕೆ ಅಬಕಾರಿ ಅಧಿಕಾರಿಗಳು ಪೊಲೀಸರಿಗೆ ಪತ್ರ ಬರೆದಿದ್ದು ಲೈಸೆನ್ಸ್ ಕುರಿತು ಮಾಹಿತಿ ಕೇಳಿದ್ದಾರೆ. ಪದ್ಮನಾಭನಗರ ವಲಯ ಅಬಕಾರಿ ವೃತ್ತ ನಿರೀಕ್ಷಕರು ಬರೆದಿದ್ದಂತಹ ಪತ್ರಕ್ಕೆ ಪೊಲೀಸರು ತಮ್ಮ ಬಳಿ ಇದ್ದ ಮಾಹಿತಿಯನ್ನು ರವಾನಿಸಿದ್ದಾರೆ. ಹಾಗಾದ್ರೆ ಅಬಕಾರಿ ಇಲಾಖೆಯ ಮನವಿ ಏನಿದೆ, ಪೊಲೀಸರ ಉತ್ತರ ಏನು ಅಂತ ಕೂಡ ನೋಡ್ತಾ ಹೋಗೋದಾದ್ರೆ, ಸ್ಟೋನಿ ಬ್ರೂಕ್ ಪಬ್ ಪರವಾನಗಿ ಸಂಕಷ್ಟ ಎದುರಾಗಬಹುದು. ಲೈಸೆನ್ಸ್ ಅನ್ನ ರದ್ದು ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ತಯಾರಿಗಳು ಆಗ್ತಾ ಇದೆ. ಒಂದು ವೇಳೆ ಈ ಪಬ್ ಲೈಸೆನ್ಸ್ ನವೀಕರಣಕ್ಕೆ ಅಬಕಾರಿ ಇಲಾಖೆಗೆ ಪತ್ರವನ್ನು ಕೂಡ ಬರೆಯಲಾಗಿದೆ. CL7 ಲೈಸೆನ್ಸನ್ನು ಸ್ಟೋನಿ ಬ್ರೂಕ್ ಪಬ್ ಹೊಂದಿರೋದು ಇದೇ ವೇಳೆ ಗೊತ್ತಾಗಿದೆ. ಇನ್ನು ಪರವಾನಗಿ ನವೀಕರಣದ ಬಗ್ಗೆ ಮಾಹಿತಿಯನ್ನು ಅಬಕಾರಿ ಇಲಾಖೆ ಕೇಳಿದೆ. ಯಾವಾಗ ರಿನ್ಯೂವಲ್ ಆಗಿದೆ, ಏನು ಕತೆ, ಮತ್ತು ಯಾವ ಬೇಸಿಸ್ ಮೇಲೆ CL7 ಲೈಸೆನ್ಸನ್ನು ಕೊಟ್ಟಿದ್ದಾರೆ ಮತ್ತು ಯಾವ ಅವಧಿಯಲ್ಲಿ ಕೊಟ್ಟಿದ್ದು ಅದೆಲ್ಲವನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಪೊಲೀಸರ ಬಳಿ ಕೂಡ ಮಾಹಿತಿಯನ್ನು ಅಬಕಾರಿ ಇಲಾಖೆ ಕೇಳಿದೆ. ಪದ್ಮನಾಭನಗರದ ವಲಯದ ಅಬಕಾರಿ ವೃತ್ತ ನಿರೀಕ್ಷಕರಿಂದ ಈ ಕುರಿತು ಪತ್ರ ಬರೆಯಲಾಗಿದೆ. ಸದ್ಯ ಕೇಸ್ ತನಿಖೆಯಲ್ಲಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಆದರೆ ಎಂದಿನಂತೆ ಪಬ್ನಲ್ಲಿ ವ್ಯಾಪಾರ ವಹಿವಾಟುಗಳು ಸಾಗ್ತಾ ಇದೆ. ಪರವಾನಗಿ ನವೀಕರಣ ಆಗುತ್ತಾ ಇಲ್ಲವಾ ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ಸ್ಟೋನಿ ಬ್ರೂಕ್ ಪಬ್ಗೂ ಸಂಬಂಧಪಟ್ಟಂತೆ ಈಗ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಸೊ ಲೈಸೆನ್ಸು ಬಾರ್ಗಿರುವಂತಹ, ಅಂದರೆ ಈ ರೆಸ್ಟೋ ಬಾರ್ಗಿರುವಂತಹ ಲೈಸೆನ್ಸು ರಿನ್ಯೂವಲ್ ಆಗುತ್ತಾ ಇಲ್ವಾ ಅನ್ನೋ ಪ್ರಶ್ನೆ, ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳನ್ನು ಕೂಡ ಅಬಕಾರಿ ಇಲಾಖೆ ಪೊಲೀಸ್ ಇಲಾಖೆಗೆ ಕೇಳಿದೆ. ಒಂದು ಮನವಿ ಪತ್ರವನ್ನು ಲಗತ್ತಿಸಿ ಕೆಲವು ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಬಯಸಿದೆ. ಇದಕ್ಕೆ ಉತ್ತರ ಕೊಟ್ಟ ನಂತರ ಸ್ಟೋನಿ ಬ್ರೂಕ್ ಪಬ್ನ ಭವಿಷ್ಯ ಗೊತ್ತಾಗುತ್ತೆ. ಈಗಾಗಲೇ ಸಂಕಷ್ಟದ ಸುಳಿಯಲ್ಲಿ ಸಿಕ್ಕಾಕೊಂಡಿರುವಂತಹ ವಿನಯ್ಗೆ ಮತ್ತೊಂದು ಆಘಾತ ಎದುರಾಗುತ್ತಾ ಅನ್ನೋದು ಕೂಡ ಕೆಲ ದಿನಗಳಲ್ಲಿ ಗೊತ್ತಾಗುತ್ತೆ. ಬಿಕಾಸ್ ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ ಏನಿದೆ, ಇದು ಕೂಡ ಕಾನ್ಸ್ಪಿರಸಿಯ ಭಾಗದ ಪ್ರದೇಶ. ಅಂದರೆ ರೆಕರೆನ್ಸ್ ಆಫ್ ಕ್ರೈಮು ಪಟ್ಟಣಗೆರೆ ಶೆಡ್ನಲ್ಲಾಗಿದ್ರು ಕೂಡ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದಿರೋದು ಮತ್ತು ಈ ಕೊಲೆ ಆರೋಪಿಗಳು ಈ ಪಟ್ಟಣಗೆರೆ ಶೆಡ್ಗೆ ಹೋಗೋಕ್ಕಿಂತ ಮುಂಚೆ ತಂಗಿದ್ದು ಇಲ್ಲೇ ಅಂತ ಹೇಳಲಾಗ್ತಾ ಇದೆ. ಸೊ ಎಲ್ಲ ಆಯಾಮಗಳು ಮತ್ತು ಅಬಕಾರಿ ವೃತ್ತ ನಿರೀಕ್ಷಕರು ಕೇಳಿರುವಂತಹ ಪ್ರಶ್ನೆಗೆ ಪೊಲೀಸ್ ಇಲಾಖೆ ಕೊಡುವಂತಹ ಉತ್ತರದ ಮೇಲೆ ಸ್ಟೋನಿ ಬ್ರೂಕ್ ಪರವಾನಗಿಯ ಭವಿಷ್ಯ ನಿಂತಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ.